ಅವಕಾಶ ಹೇಳಿದ್ರೆ ನಾವು ಪ್ರಯತ್ನ ಮಾಡ್ತೀವಿ, ಸಿನಿಮಾ ಮಾಡ್ತೀವಿ. ತುಂಬಾ ಖುಷಿ ಏನಂದ್ರೆ ಹೇಳಕ್ ಮಾತೇ ಇಲ್ಲ. ಯಾಕಂದ್ರೆ ತುಂಬಾ ವರ್ಷದ ಕನಸು, ನಮ್ಮ ಒಂದು ಸಿನಿಮಾ ಮಾಡಬೇಕು, ಬೆಳಿಬೇಕು ಅಂತ ಆಸೆ ಇದೆ. ಸೊ ಅದು ಇವತ್ತು ಈಡೇರಿದೆ. ಪ್ಲೀಸ್ ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ. ರಿಲೀಸ್ ಆಗಿದೆ, ಪ್ರತಿಯೊಂದು ಕಡೆ ಸ್ಟೇಟಲ್ಲೂ ರಿಲೀಸ್ ಆಗಿದೆ. ದಯವಿಟ್ಟು ಸಿನಿಮಾ ನೋಡಿ, ನಮ್ಮ ಹೊಸಬ್ರಿಗೆ ಬೆಳೆಸಿ. ನಾವು ಅಷ್ಟೇ ಕೇಳ್ಕೊಳೋದು ಏನಿಲ್ಲ. ನಾವು ಇನ್ನು ಮುಂದಕ್ಕೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ ಕನ್ನಡದಲ್ಲಿ. ಥ್ಯಾಂಕ್ ಯು. ನಾವು ಯಾರನ್ನು ಬೇರೆ ರೀತಿ ಕರ್ಸಿರಲಿಲ್ಲ. ನಮ್ಮ ಸಿನಿಮಾನ ಆನ್ಲೈನ್ ಬುಕ್ ಮಾಡಿ ಕೆಲವರು ನಾರ್ಮಲ್ ಪಬ್ಲಿಕ್ಗಳೇ ನಮ್ಮ ಸಿನಿಮಾನ ಬಂದು ನೋಡಿರೋದು. ಸೊ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕ ಜನತೆ ದಯವಿಟ್ಟು ನಮ್ಮ ಕಣ್ಣ ಮುಚ್ಚೆ ಸಿನಿಮಾನ ನೋಡಿ. ನೀವು ಒಂದ್ಸತಿ ನೋಡಿ, ನಿಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಕ್ಯಾಟಗರಿ ಒಬ್ಬೊಬ್ರಿಗೆ ಒಂದೊಂದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ನಾವು ಸತ್ಯ ಘಟನೆ ಹಿಡ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದ್ದು ಸರ್. ಸತ್ಯ ಘಟನೆ ಹೌದು ಸರ್. ಕ್ಲೈಮ್ಯಾಕ್ಸ್ ಎಲ್ಲ ತುಂಬಾ ವಿಭಿನ್ನ. ಕಥೆ ನಾರ್ಮಲ್ ಆಗಿದ್ರು, ಕ್ಲೈಮ್ಯಾಕ್ಸ್ ವಿಭಿನ್ನವಾಗಿತ್ತು. ಅದೇ ರೀತಿ ಸಂಗೀತ ಕೂಡ ಎಸ್ ಸರ್. ಹೇಗೆ ಸಂಗೀತ ಸಾಹಿತ್ಯ ಎಲ್ಲ ಹೇಗೆ ಬಂತು ಸರ್? ಇದು ನನ್ನ ಬೇಸಿಕ್ ನಿಮ್ ಲೈಫಲ್ಲಿ ನನ್ನ ಲೈಫ್ ಅನ್ನೋದಕ್ಕಿಂತ ಇಲ್ಲಿ ಏನ್ ಕತೆ ಹೋಗ್ತು ಅದರಲ್ಲಿ ನಮ್ಮ ಹುಡುಗ ದಿಲೀಪ್ ಅಂತ ಇದ್ದಾನೆ. ಆಕ್ಚುಲಿ ಆ ಹೀರೋ ಕ್ಯಾರೆಕ್ಟರ್ ದಿಲೀಪ್ ಅನ್ನೋದು ಅದು ರಿಯಲ್ ಕ್ಯಾರೆಕ್ಟರ್ ದಿಲೀಪ್ ಅಂತ ಇರೋದು. ಪಾಪ ಆ ಹುಡುಗಂಗೆ ಈಗ ಪ್ರೆಸೆಂಟ್ ಕಣ್ಣು ಹೋಗ್ಬಿಡ್ತು. ಬಟ್ ಅವ್ನ ಲೈಫಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ನಾನು ಅದಕ್ಕೆ ಸ್ಕ್ರೀನ್ ಪ್ಲೇ ಡೈಲಾಗ್ನೆಲ್ಲ ಇದು ಮಾಡ್ಕೊಂಡು ಅದಕ್ಕೆ ಸಾಂಗ್ ಅನ್ನು ಬರೆದು ಟೋಟಲ್ ಮೂವಿನ ಮಾಡಿದ್ದೆ ಸರ್. ಮತ್ತೆ ನಮ್ಮ ಸಿನಿಮಾಗೆ ನಮ್ಮ ಪ್ರೊಡ್ಯೂಸರ್ಗಳಾದಂತಹ ವೆಂಕಟಗೌಡ, ನಮ್ಮ ವೆಂಕಟೇಶ್ ಬಾಬು ಎಲ್ಲರೂ ಸಹ ಇವ್ರ ಸಾಥ್ ಇಲ್ದಲೆ ನಮ್ಮ ಸಿನಿಮಾ ಆಗ್ತಾ ಇರ್ಲಿಲ್ಲ. ನಾನು ಯಾವತ್ತೂ ಅವ್ರಿಗೆ ಆಭಾರಿಯಾಗಿರ್ತೀನಿ. ಜೊತೆಗೆ ನಮ್ಮ ವೆಂಕಟಗೌಡ ಈ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ಅವರೇ ಸ್ವತಃ ಮಾಡಿರೋದ್ರಿಂದ ಸುಮಾರು ವರ್ಷಗಳಿಂದ ಅವರು ಕನ್ನಡ ಇಂಡಸ್ಟ್ರಿಲಿ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿನೂ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ಅದೇ ರೀತಿ ತುಂಬಾ ಒಂದು ಹೆಚ್ಚಿನ ಥಿಯೇಟರ್ಗಳನ್ನ ನಮ್ಗೆ ವ್ಯವಸ್ಥೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇನ್ನ ಸೋಮವಾರದಿಂದ ಈಚೆಗೆ ತುಂಬಾ ರೈಸ್ ಆಗುತ್ತೆ ಥಿಯೇಟರ್ಗಳು ಅಂತ. ಕೂಡ ಮಾಡಿದ್ದಾರೆ, ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಇದರಲ್ಲಿ.